ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳ ಮೇಲೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ದಾಳಿ ನಡೆಸಿ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ಸೇರಿದಂತೆ ಇನ್ನಿತರ ಮಾಹಿತಿಗಳ ಕುರಿತು ಪರಿಶೀಲನೆ ನಡೆಸಿದರು. ಮಾಹಿತಿ ಕೇಳಿದ್ರೆ ಇದು ನಮ್ದ ಜಾಗ ಅಂತ ಕೇಳ್ತಾರೆ ಸರ್, ಮಹೇಶ್ ಅಂತೇಳಿ ಸರ್. ಬಳಿಕ ದೂರದರ್ಶನದೊಂದಿಗೆ ಅವರು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯ ಸುಮಾರು 40 ಗ್ರಾಮ ಪಂಚಾಯಿತಿಗಳ ಮೇಲೆ ದೂರು ದಾಖಲಾಗಿದೆ. ಅದರಲ್ಲಿ 18 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಸಾರ್ವಜನಿಕ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಂದರು. ಲೋಕಾಯುಕ್ತದಲ್ಲಿ 20,000 ದೂರುಗಳು ಬಾಕಿ ಇವೆ. ಅದರಲ್ಲಿ ನಕಲಿ ದೂರುಗಳೇ ಹೆಚ್ಚಾಗಿವೆ. ಇದರಿಂದಾಗಿ ನಿಜವಾಗಿಯೂ ಸಮಸ್ಯೆಗೆ ತುತ್ತಾಗಿರುವ ಪ್ರಕರಣಗಳು ಮರೆಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಸುಳ್ಳು ದೂರುಗಳನ್ನು ನೀಡುವವರ ವಿರುದ್ಧ ಕಾನೂನಿನನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಜನರು ದೂರು ನೀಡಿದಾಗ ಅದರ ಬಗ್ಗೆ ಸಮರ್ಪಕ ಮಾಹಿತಿ ಒದಗಿಸಿದರೆ ಸಂಬಂಧಪಟ್ಟವರ ಮೇಲೆ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸಲು ಸಾಧ್ಯವಾಗಲಿದೆ. ದೂರು ಕೊಟ್ಟವರು ಸ್ಥಳ ಪರಿಶೀಲನೆಗೆ ಬಂದಾಗ ಅವರು ಬಾರದೇ ಇರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಜನರು ಬದಲಾಗಬೇಕು ಎಂದು ತಿಳಿಸಿದರು. ಎಲ್ಲ ಕಡೆ ಜನಗಳನ್ನ ಕೇಳ್ತಾ ಇದೀವಿ, ಏನೋ ಪ್ರಾಬ್ಲಮ್ ಇದೆ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರ್ರಿ. ಆಶ್ಚರ್ಯ ಆಗುತ್ತೆ ನನಗೆ. ಕಂಪ್ಲೇಂಟ್ ಬರುತ್ತೆ ನಮಗೆ, ನಾವು ಒದ್ದಾಡಿ ಬಿದ್ದಾಡಿ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಬಂದು ಏನು ಇದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಜನ ಬದಲಾವಣೆ ಆಗಬೇಕು. ನಾನು ಜನಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಕಷ್ಟ ಕಾರ್ಪಣೆ ಇದ್ದರೆ ನಮ್ಗೆ ಕಂಪ್ಲೇಂಟ್ ಕೊಡ್ತೀರಿ, ನಾವು ನೋಡೋಕೆ ಇಲ್ಲಿ ಬಂದರೆ ದಯವಿಟ್ಟು ಬಂದು ನಮಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ಕರೆಸ್ತೀವಿ ನಾವು ಇವ್ರನ್ನ ಅಲ್ಲಿಗೆ. ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಬಂದೇನೋ ಕೊಡ್ತಾರೆ, ನೋಡ್ರಿ ಇನ್ನೇನೋ ಆಗಿದೆ ಅಂತ ಅಲ್ಲ ಅಂತ ಹೇಳಿದ್ರೆ ಮತ್ತೆ ರಿಪ್ಲೈನೇ ಕೊಡಲ್ಲ.